ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನಸ್ ಯೂಟ್ಯೂಬ್ ಚಾನಲ್. ಗೈಸ್, IPL ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಏನಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ಅಂತ ನೋಡ್ಕೊಬರೋಣ. ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಮ್ಮ ಆಂಡಿ ಫ್ಲವರ್ RCB ಕೋಚ್ ಆದಂತವರು ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವ್ರನ್ನ ನೆಟ್ಸಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮ್ಯಾಚಲ್ಲಿ ಆಗಿರ್ಬೋದು, ಅವ್ರನ್ನ ಲೈಕ್ ನೋಡೋದಕ್ಕೆ ಒಂಥರ ಪ್ರಿವಿಲೇಜ್ ಅಂತ ಅನ್ಸುತ್ತೆ. ಅಂಡ್ ಅವರ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ನಾನು ನೋಡಿರೋ ಮಟ್ಟಿಗೆ ಅಂತ ಆಂಡಿ ಫ್ಲವರ್ ಅವ್ರು ಹೊಗಳಿದ್ದಾರೆ. ನೋಡಿ ಇವರು ನಮ್ಮ ಕೋಚ್ ಹೊಗಳಿದ್ಮೇಲೆ ಸೊ ಏನಂತ ಹೇಳಿ ಏನ್ ಕೋಚ್ ಅಂತ ಇಲ್ಲ, ವಿರಾಟ್ ಕೊಹ್ಲಿ ಬಗ್ಗೆ ಎಲ್ಲರೂ ನಾನು ಯೂಶಲಿ ಕೇಳೋದೇ ಹೊಗಳೋದು. ಯಾಕಂದ್ರೆ ಆ ತರ ಇನ್ಸ್ಪೈರಿಂಗ್ ಪರ್ಸನ್. ನಾನು ರೀಸೆಂಟ್ ಆಗಿ ಅವ್ರ ವಿಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀನಲ್ಲ, ಅವರು ಯಾವ ರೀತಿ ಮಾತಾಡ್ತಾರೆ, ಪೆಪ್ಟಾಕ್ಸ್ಗಳನ್ನ ಕೊಡ್ತಾರೆ ಅಂಡ್ ಯಾವ ತರ ಇನ್ಸ್ಪಿರೇಷನ್ ಮಾಡ್ತಾರೆ. ಒಬ್ರು ಡೌನ್ ಆಗಿದ್ದಾರೆ ಅಂತಂದ್ರೆ ಎಸ್ಪೆಷಲಿ ಯಶ್ ದಯಾಲ್ ಅವರು ಅಷ್ಟು 5-6 ಹೊಡ್ಸ್ಕೊಂಡ್ಮೇಲೆ ಯಾವ ರೀತಿ ಇರ್ತಾರೆ, ಪ್ಲೇಯರ್ಸ್ಗಳು ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರನ್ನ ರೂಮ್ಗೆ ಕರೆಸಿ ಪರ್ಸ್ನಲ್ ಆಗಿ ವಿರಾಟ್ ಕೊಹ್ಲಿ ಅವರು ಯಶ್ ದಯಾಲ್ಗೆ ಹೇಳಿದ್ರಂತೆ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಬೇರೆದೆಲ್ಲ ನೀನು ಬಿಟ್ಬಿಡು, ರಿಸಲ್ಟ್ಸ್ ಎಲ್ಲ ಆಗಿತ್ತು ಅದು ಸೆಕೆಂಡ್ರಿ ಅದು, ಬಟ್ ನೀನು ಗೇಮಲ್ಲಿ ಆಡಬೇಕಾದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಂಜಾಯ್ ಮಾಡಿಕೊಂಡು ಗೇಮ್ನ ಆಡು, ಬೇರೆದ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ರಿಸಲ್ಟ್ಸ್ ಬಗ್ಗೆ ಅಂತ ಅಷ್ಟು ಅದೆಲ್ಲ ಹೇಳಿದ್ರಂತೆ. ಅದು ಹೇಳಿದ್ಮೇಲೆ ಮತ್ತೆ ಯಾವ ರೀತಿ ರೀಚಾರ್ಜ್ ಆದರು, ಯಾವ ರೀತಿ ಫ್ರೆಶ್ನೆಸ್ ಬಂತು ಅಂದರೆ ಅವರೇ ಕರೆದ್ರಂತೆ ನೋಡಿ ರೂಮ್ಸ್ಗೆ, ಯಶ್ ದಯಾಲ್ ಅವ್ರ ಹತ್ರ ಮಾತಾಡಬೇಕು ಕರೀರಿ ಅಂತ ಹೇಳಿ ಕರೆಸ್ಕೊಂಡು ಆರಾಮ್ಸೆ ಕುಣಿಸಿ ಅವ್ರನ್ನ ಒಂದಷ್ಟು ಒಳ್ಳೆ ಬಿಗ್ ಬ್ರದರ್ ಥರ ತಮ್ಮನಿಗೆ ಮಾತಾಡ್ತಾರಲ್ಲ ಆ ರೀತಿ ಲೈಕ್ ಒಂದು ಸಮಾಧಾನ ಹೇಳಿರೋದು ವಿರಾಟ್ ಕೊಹ್ಲಿ ಅವರು. ಎಷ್ಟು ದೊಡ್ಡ ಗುಣ ಅನ್ಸುತ್ತೆ ಗುರು ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ತಾರೆ. ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್. ಅವ್ರ ಬಗ್ಗೆ ಹೊಗಳಬಾರ್ದು ಅಂತ ಅನ್ಕೊಂತೀವಿ, ಬಟ್ ಆ ಥರ ಗುಣಗಳು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಬಾರ್ನ್ ಕಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಅದೇ ರೀತಿನೇ ಅವ್ರು ಆಕ್ಚುಲಿ ವ್ಯಕ್ತಿ ನಡ್ಕೊಳ್ಳೋದಾಗಿರ್ಬೋದು. ಸೊ ತುಂಬ ಜನ ಆಟಿಟ್ಯೂಡ್ ಇದೆ ಅದಿದೆ ಅಂತೆಲ್ಲ ಹೇಳ್ತಿರ್ತಾರೆ ವಿರಾಟ್ ಕೊಹ್ಲಿಗೆ. 0% ಮನುಷ್ಯ ಆಗೋರು. ಸುಮ್ಮನೆ ಇವರೆಲ್ಲ ಆಚೆ ಕಡೆ ಕುತ್ಕೊಂಡು ಅವ್ರನ್ನ ಮಾತಾಡ್ಸಿಲ್ಲ ಅಂದಿದ ತಕ್ಷಣ ವಿರಾಟ್ ಕೊಹ್ಲಿ ಅವರು ಈಗೋ ಇದೆ, ಹಳೆ ವಿರಾಟ್ ಕೊಹ್ಲಿ ಅಲ್ಲ, ಈಗ ಹೊಸ ವಿರಾಟ್ ಕೊಹ್ಲಿ. ನೋಡಿದಿಂಗ್ ಅವರು ಯಂಗ್ಸ್ಟರ್ಸ್ ಜೊತೆ ಯಾವ ರೀತಿ ನಡ್ಕೊಳ್ತಾರೆ ಆನ್ ಫೀಲ್ಡಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಆನ್ ಫೀಲ್ಡಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಲೈಕ್ ಯಂಗ್ಸ್ಟರ್ಸ್ಗಳಿಗೆ ಅಂತ ಕಣ್ಣಾರೆ ಕಾಣಿಸುತ್ತೆ. ಇನ್ನೇನು ಮಾತಾಡೋಣ ಅವ್ರ ಬಗ್ಗೆ, ನನಗೆ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಡ್ಬೇಕು, ಅವಾಗ ವಿರಾಟ್ ಕೊಹ್ಲಿ ಒಳ್ಳೆಯವರು ಅಂತ ಹೇಳ್ತಾರೆ. ಮಾತಾಡೋರು ಮಾತಾಡ್ಕೊತಾ ಇರ್ತಾರೆ. ಸೊ ಇವ್ರಿಗೆ ಕೆಲಸ ಏನಾದ್ರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರು ಗೋಟ್ ಅಂತ ಕರೆಯೋದು. ಅನಿಸುತ್ತೆ ವಿರಾಟ್ ಕೊಹ್ಲಿ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ರಾಹುಲ್ ದ್ರಾವಿಡ್ ಅವ್ರ ಕಡೆಯಿಂದ ಬಂದಿದೆ. ಸೊ ರಾಹುಲ್ ದ್ರಾವಿಡ್ ಅವ್ರು ಏನಂತ ಹೇಳಿದ್ರೆ ಅಂದ್ರೆ, ನಾನು ಇವಾಗ ರಿಕವರಿಂಗ್ ಆಗ್ತಾ ಇದ್ದೀನಿ ಅಂದ್ರೆ, ನನ್ನ ಏಜಲ್ಲಿ ಈ ಥರ ಕ್ರಿಕೆಟ್ ಆಡೋದು ಕಷ್ಟದ ಮಾತೇನೆ. ಸೊ ಬಟ್ ಸ್ಟಿಲ್ ಈ ಥರ ಬಂದು ನನಗೆ ಗ್ರೇಟ್ ಸಪೋರ್ಟಿಂಗ್ ಸ್ಟಾಫ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ವೀಲ್ ಚೇರಲ್ಲಿ ಬಂದ್ಬಿಟ್ಟು ಮನುಷ್ಯ ಆ ಥರ ಎಲ್ಲ ಗ್ರೌಂಡ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಒಂದು ಸ್ವಲ್ಪ ಐಡಿಯಾಸ್ಗಳನ್ನ ಕೊಡೋದಿದೆ ಗೊತ್ತಾ. ಇದು ನೆಕ್ಸ್ಟ್ ಲೆವೆಲ್ ಕೋಚಿಂಗ್ ಅಂತ ಹೇಳ್ತೀನಿ. ಸೊ ರಾಹುಲ್ ದ್ರಾವಿಡ್ ಅವರು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಈ ಥರ ಕಮಿಟ್ಮೆಂಟ್. ಬೇರೆಯವರಾಗಿದ್ರೆ ಮೇ ಬಿ ಬ್ಯಾಕಪ್ ತೊಗೊಂಡ್ಬಿಟ್ಟಿರೋರು, ನೆಕ್ಸ್ಟ್ ಸೀಸನ್ ಬರೋಣ ಬಿಡು ಅಂತ ಹೇಳಿರೋರಿನ. ಬಟ್ ರಾಜಸ್ಥಾನ್ ರಾಯಲ್ಸ್ನ ಚೆನ್ನೈ ಮೇಲೆ ಗೆಲ್ಲೋದಕ್ಕೆ ಇವ್ರದ್ದು ಒಂದು ಲೈಕ್ ಒಂದು ಕಾಂಟ್ರಿಬ್ಯೂಷನ್ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇಂಗ್ಲೆಂಡ್ ಟೀಮ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಗೈಸ್, ಏನು ಇವಾಗ ಟೆಸ್ಟ್ ಸೀರೀಸ್ ನಡೆಯುತ್ತೆ ಆಫ್ಟರ್ IPL. ಇಂಗ್ಲೆಂಡ್ ಮೇಲೆ 5 ಟೆಸ್ಟ್ ಸೀರೀಸ್ ನಡೀತಾ ಇದೆ. ಅದಕ್ಕೆ ಮುಂಚೆ ಹೆಸರಿದ್ದು ಪಟೋದಿ ಟ್ರೋಫಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಅದನ್ನ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತುಂಬಾ ಹಳೇದಾಯ್ತು. ಸೊ ಇದನ್ನ ಪಟೋದಿ ಅಂತ ಇಕ್ಕಿದೆ ಯಾಕೆ ಅಂತಂದ್ರೆ, ಲೈಕ್ ನಮ್ಮ ಪ್ರೀವಿಯಸ್ ಇಂಡಿಯನ್ ಕ್ಯಾಪ್ಟನ್ ಮನ್ಸೂರ್ ಅಲಿ ಖಾನ್ ಪಟೋದಿ ಅವರ ಹೆಸರಲ್ಲಿ ಇಟ್ಟಿದ್ದು ಪಟೋದಿ ಅಂತ. ಸೊ ಆಕ್ಚುಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಯಾರಾದ್ರೂ ರೀಸೆಂಟ್ ಲೆಜೆಂಡ್ಸ್ಗಳನ್ನ ಹೆಸರು ಇಡಬೇಕು ಟ್ರೋಫಿಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಇವರು ಸೈಫ್ ಅಲಿ ಖಾನ್ ಅವರ ಗ್ರ್ಯಾಂಡ್ ಫಾದರ್ ಗುರು ಒಬ್ರು ಮನ್ಸೂರ್ ಅಲಿ ಖಾನ್ ಅವರು ಕೂಡ. ಸೊ ಇಂಡಿಯನ್ ಟೀಮ್ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಈಗ ಇಂಗ್ಲೆಂಡ್ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ರೀಸೆಂಟ್ ಆಗಿ ಲೆಜೆಂಡ್ಸ್ಗಳು ಯಾವ್ದಾರ ಒಂದು ಹೆಸರನ್ನ ಇಡಬೇಕು ಅಂತ ಯೋಚನೆ ಮಾಡ್ತಾರೆ. ಏನನ್ಸುತ್ತೆ ಗೈಸ್ ನಿಮಗೆ, ಟೆಂಡೂಲ್ಕರ್ ಅವ್ರ ಹೆಸರು ಇಡಬೇಕಾ, ಇಲ್ಲ ಅಂತಂದ್ರೆ ಅಲೆಸ್ಟರ್ ಕುಕ್ ಬಾರ್ಡರ್, ಈಗ ಹೆಂಗೆ ಸುನಿಲ್ ಗವಾಸ್ಕರ್ ಬಾರ್ಡರ್ ಟೆಸ್ಟ್ ಅಂತ ಹೇಳ್ತಾರೆ ಅದೇ ರೀತಿನೇ ಟೆಂಡೂಲ್ಕರ್ ಮತ್ತೆ ಈ ತರ ನಮ್ಮ ಅಲೆಸ್ಟರ್ ಕುಕ್ ಇಬ್ರು ಒಳ್ಳೆ ಲೆಜೆಂಡ್ ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವರಿಬ್ರು ಹೆಸರು ಇನ್ನೂ ಸಖತ್ತಾಗಿರುತ್ತೆ ಅಂತ ಅನ್ಸುತ್ತೆ. ನನಗೆ ಪರ್ಸನಲ್ ಆಗಿ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನಂತಂದ್ರೆ, ನಿನ್ನೆ ಮ್ಯಾಚ್ ಸೋತಿರೋದ್ರಿಂದ ಸೊ ಅವರು ಈಗಿನ ಸ್ಟಾರ್ಟಿಂಗ್ ಟೂರ್ನಮೆಂಟು, ಸೊ ಇನ್ನ ನಾವು ಕಲಿಯೋದು ತುಂಬಾ ಇದೆ. ಸೊ ಮುಂಬರುವ ಮ್ಯಾಚ್ಗಳನ್ನ ನಾವು ಕಲ್ತ್ಕೊಂಡು ಏನು ತಪ್ಪು ಮಾಡಿದ್ವಿ ಅದನ್ನು ತಿದ್ಕೊಂಡು ಸರಿ ಮಾಡ್ಕೊಂಡು ವಿನ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಇವರು ಒಟ್ನಲ್ಲಿ ನಂಗೆ ವಿನ್ ಅದು ಫಿಲಮ್ ಮೊಹಮ್ಮದ್ ರಿಜ್ವಾನ್ ಅವ್ರು ಹೇಳ್ತಾರಲ್ಲ, ಏತೋ ವಿನ್ನೇ ನೈತೋ ಲರ್ನೇ ಅಂತ ಆ ಥರ ಕ್ಯಾರೆಕ್ಟರ್ಗಳು ಲೈಕ್ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೊಡಬಾರ್ದು ಗುರು. ನೀವು ಆಕ್ಚುಲಿ ಎಷ್ಟೊಂದು ಸತಿ ತುಂಬಾ ಸತಿ ಲೈಕ್ ಒಂದು ಮಿಸ್ಟೇಕ್ನ ಮಾಡಿದ್ರು. ಎಸ್ಪೆಷಲಿ ಸ್ಪಿನ್ನರ್ಸ್ಗೆ ಅಷ್ಟು ಚೆನ್ನಾಗಿ ಆಡ್ತಾರೆ. ಶ್ರೇಯಸ್ ಅಯ್ಯರ್ ಅವರು ನಂಬರ್ 1 ಇಂಡಿಯನ್ ಟೀಮಲ್ಲಿ ಸ್ಪಿನ್ನರ್ ಚೆನ್ನಾಗಿ ಆಡ್ತಾರೆ. ಯಾರಪ್ಪ ಅಂತಂದ್ರೆ ಶ್ರೇಯಸ್ ಅಯ್ಯರ್ ಅವರು. ಅವ್ರು ಸ್ಪಿನ್ನರ್ ತೊಗೊಂಡ್ಬರ್ತಾರೆ. ಸಿಂಗ್ ಗುರು ಒಳ್ಳೆ ಆ ಮನುಷ್ಯ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾನೆ ಇಲ್ಲ, ಲಗೋರಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಥರ ಇಷ್ಟೇ ಇರೋದು ಗುರು. ಬ್ಯಾಟ್ ಸ್ವಿಂಗ್ ಹೆಂಗಿದೆ, ಪಟ್ ಅಂತ ಹೊಡಿತಾವ್ರು ಯಾ ಕಡೆ ಹಿಂದೆ. ಆಮೇಲೆ ರವಿ ಬಿಷ್ಣೋಯ್ ಗುರು ಇಂಟರ್ನ್ಯಾಷನಲ್ ಬೌಲರು. ನಮ್ಮ ಇಂಡಿಯನ್ ಟೀಮ್ಗೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ಗೆ ಇವರೇ ನಂಬರ್ 1 ಕಂಟೆಂಡರ್. ಯಜುವೇಂದ್ರ ಚಾಹಲ್ ಇಲ್ಲ ಇವಾಗ ರವಿ ಬಿಷ್ಣೋಯ್ ಆ ಬಾಲ್ ನ ನೆಕ್ಸ್ಟ್ ಬಾಲ್ ಸ್ಪಿನ್ನರ್ ಫುಲ್ ಟಾಸ್ ಹಾಕೊಡ್ತಾವ್. ಮನುಷ್ಯ ಹಿಂಗ್ ಬ್ಯಾಟಿಂಗ್ ಹಿಡಿತಾವನ ಅಷ್ಟೇ. ನಾನು ಬ್ಯಾಟ್ ಹಾಕೋ ನೀನು ಬಾಲ್ ನಾನು ನೋಡಿ 6 ಹೊಡಿತೀನಿ ಅಂತ ಹೇಳ್ತಾರೆ. ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೊಡಿತಾರೆ. ನನಗೆ ಉರ್ದೋಯ್ತು ಗುರು, ಏನಾಗ್ತಾ ಇದೆ ಗುರು ರವಿ ಬಿಷ್ಣೋಯ್ ಅಂತಾನೆ ಅಷ್ಟು ಬೇಜಾರಾಗೋಯ್ತು ನಿಜ. ಪೋಸ್ಟ್ ಅನಾಲಿಸಿಸ್ ಮ್ಯಾಚ್ ವಿಡಿಯೋ ಕೂಡ ಮಾಡಲಿಲ್ಲ. ಸೊ ಸಿಂಗಲ್ ಸೈಡ್ ಮ್ಯಾಚ್ ಗೈಸ್. ಆಕ್ಚುಲಿ ನಾನು ಬೈದ್ರೆ ರಿಷಬ್ ಪಂತ್ ಸರಿಯಾಗಿ ಬೈದ್ಬಿಡ್ತೀನಿ. ರಾಜೀವ್ ಬೈ ಎಲ್ಲ ನಾನೇ ಬೈತಿದ್ದೆ. ಯಾಕಂದ್ರೆ ನಿನ್ನೆ ಮ್ಯಾಚ್ನ ಆಕ್ಚುಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು 50-50 ಮಾಡ್ಬೋದಾಗಿತ್ತು. ಆ ಥರ ಪಿಚ್ ಇತ್ತು ಗುರು. ಆ್ಯಂಡ್ ಇನ್ನೊಂದು 4ನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಸೊ ರಿಷಬ್ ಪಂತ್ನ ಬ್ಯಾಕಪ್ ಮಾಡ್ತಾ ಇರೋದು ಜಹೀರ್ ಖಾನ್ ಅವರು. ರಿಷಬ್ ಪಂತ್ನ ಬ್ಯಾಕಪ್ ಮಾಡ್ತಾರೆ ಇಲ್ಲಿ. ಆಕ್ಚುಲಿ ಇವ್ರದ್ದು ತಪ್ಪಿಡ್ಕೊಂಡು
ಕ್ಯೂರೇಟರ್ಗಳ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಯೂರೇಟರ್ಗಳು ಎಲ್ಲರಿಗೂ ಹೋಮ್ ಅಡ್ವಾಂಟೇಜ್ ಅನ್ನೋದು ಸಿಗ್ತಾ ಇದೆ, ನಮ್ಗೆ ಹೋಮ್ ಅಡ್ವಾಂಟೇಜ್ ಸಿಗ್ತಲ್ಲ. ಕ್ಯೂರೇಟರ್ಗಳು ಯಾವ ಲೈಕ್ ಪಂಜಾಬ್ಗೆ ಹೆಲ್ಪ್ ಮಾಡೋ ಹತ್ರ ಮಾಡಿದಾರೆ ಪಿಚ್ ನ ಅಂತ ಹೇಳ್ತಾ ಇದಾರೆ. ಏನ್ ಜೈರ್ ಖಾನ್ ಅವ್ರಿಗೆ ಈ ತರ ಮಾತು ಬಂದಾಗ ನಾನು ಲಿಟರಲಿ ನಾನೇ ಶಾಕ್ ಆಗ್ಬಿಟ್ಟೆ. ಹೆಂಗೆ ಆಯ್ತು ಸಿ ಪಂಜಾಬ್ ಅವ್ರು ಯಾವ ರೀತಿ ಆಡಿದ್ರು, 170 ಯಾವ ರೀತಿ ಯಾಕೆ ಕಟ್ ಹಾಕಿದ್ರು, ಸಿ ಬಿಕಾಸ್ ಆಫ್ ಅವರು ಆ ಥರ ಬೌಲಿಂಗ್ ಮಾಡಿದ್ರು. ಇವರು ಬೌಲಿಂಗ್ ಮಾಡಿದ್ರು, ಇವ್ರಿಗೂ ಬೌಲಿಂಗ್ ಇತ್ತು ಇಲ್ಲ ಅಂತ ನಾನು ಹೇಳ್ತಾರೆ, ವೀಕು ಬೌಲಿಂಗ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಸನ್ರೈಸ್ ಹೈದರಾಬಾದ್ನೇ ಕಟ್ ಹಾಕಿದೆ ಅಂತಂದ್ರೆ ಪಂಜಾಬ್ನ ಕಟ್ ಹಾಕೋದು ದೊಡ್ಡ ವಿಷಯ ಏನಾಗಿರ್ಲಿಲ್ಲ. ಸೊ ವರ್ಸ್ಟ್ ಬೌಲಿಂಗು ಹಿಂದಿಂದೇನೆ ಸ್ಪಿನ್ನರ್ಗಳನ್ನ ತಗೊಂಡ್ಬರ್ತಾ ಇದ್ದು, ಸಾಯಿ ಕಿಶೋರ್ ಆಗಿ ತಗೊಂಡ್ಬರ್ತಾರೆ. ಪ್ರಿನ್ಸ್ನ ಯಾಕೆ ತಗೊಂಡ್ಬರಲ್ಲ ನೀವು? ಯಾಕಂದ್ರೆ ಪ್ರಿನ್ಸ್ ಯಾದವ್ ನಿಮ್ಗೆ ಗೊತ್ತಿರೋ ಹಾಗೆ ಸನ್ರೈಸ್ ಹೈದರ ಮೇಲೆ ಯಾವ ರೀತಿ ಯಾರ್ಕರ್ಗಳನ್ನ ಹಾಕಿ ಕಟ್ ಹಾಕ್ತಾ ಇದ್ರು, ಆ ರೀತಿ ಇವರು ಕಟ್ ಹಾಕ್ಬೋದಾಗಿತ್ತು. ಫಾಸ್ಟ್ ಬೌಲಿಂಗ್ ಕಡೆ ಲೈಕ್ ಗಮನ ಕೊಟ್ಟಿಲ್ಲ. ಅವೇಶ್ ಖಾನ್ ಮತ್ತೆ ಶಾರ್ದುಲ್ ಠಾಕೂರ್ ಸ್ಟಾರ್ಟಿಂಗ್ ಅಲ್ಲಿ 3 ಓವರ್ ರನ್ ವಿಕೆಟ್ ತಗೊಳಕ್ ಆಗಿಲ್ಲ ಅಂತಂದಾಗ ಸ್ಪಿನ್ನರ್ ತಗೊಂಡ್ಬಂದ್ರು. 1 ಓವರ್ ಸ್ಪಿನ್ನರ್ ಆಡಿಸಿ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫಾಸ್ಟ್ ಬೌಲಿಂಗ್ ತರಬೇಕಾಯ್ತು, ಡಿಫ್ರೆಂಟ್ ಕ್ಯಾಟಗರಿ ಅವ್ರನ್ನ ತಗೋಬೇಕಾಯ್ತು. ಬಟ್ ಅದನ್ನ ಮಾಡಿಲ್ಲ. ರಿಷಬ್ ಪಂತ್ ಅವ್ರ ಕ್ಯಾಪ್ಟನ್ಸಿ ಫೇಲ್ ಆದ್ರು ಅಂತ ನನಗೆ ಪರ್ಸನಲ್ ಆಗಿ ಅನ್ಸಿದ್ದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿನ್ನೆ ಮ್ಯಾಚ್ ಅಲ್ಲಿ ಸೊ ದಿಗ್ವಿಶ್ ರತಿ ಅವರಿಗೆ BCCI ಇಂದ ಫೈನ್ ಬಿದ್ದಿದೆ. 25% ಮ್ಯಾಚ್ ಫೀಸ್ ಅಲ್ಲಿ ಫೈನ್ ಹಾಕಿದ್ದಾರೆ. ಆಕ್ಚುಲಿ ಯಾಕೆ ಗುರು ಬೇಕಾಗಿತ್ತು? ಅವ್ರು ಹೌದು ಕರೆಕ್ಟ್ ಡೆಲ್ಲಿ ಪರವಾಗಿ ಆಡ್ಲಿ, ಡೆಲ್ಲಿ ಪರವಾಗಿ ಆಕ್ಚುಲಿ ಇಬ್ರು ಬಟ್ ಸ್ಟಿಲ್ ಅದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ನಿನ್ನೆ ಆಕ್ಚುಲಿ ಪಂಜಾಬ್ ಡಗೌಟ್ ಅಲ್ಲಿ ಸಖತ್ತಾಗಿ ಒರೆಸ್ತಾ ಇದ್ರು ಹಿಂಗ್ ಅನ್ಕೊಂಡು. ಆಫ್ಟರ್ ವಿರಾಟ್ ಕೊಹ್ಲಿ ಅವರು ಇವ್ರಿಗೆ ಮಾಡಿದ್ರು. ಅಬ್ಸರ್ವ್ ಮಾಡಿರೋ ತುಂಬಾ ಜನ ಅಲ್ಲಿ RCB ಜೆಸ್ಸಿ ಹಾಕೊಂಡು ಒಬ್ಬ ವ್ಯಕ್ತಿ ಕೂತಿರ್ತಾರೆ, ಅದೇ ಮಿಸ್ ಆಗಿ ಬೀಳ್ತಾರಪ್ಪ ಪಂಜಾಬ್ ಅವ್ರ ಫ್ಯಾನ್ಸ್, ಹಿಂಗೆಲ್ಲ ಹೊಡೆಯಕ್ಕೆಲ್ಲ ಹೋಗ್ತಾರೆ. ಮಿಸ್ ಆಗಿ ಬಿಡಲ್ಲ, ಆಕ್ಚುಲಿ ತಪ್ಪಿತ್ತು. ನಾನು ನೋಡಿದೆ ಯೂಶಲಿ ಏನಾಗುತ್ತೆ ಗೊತ್ತಾ, ಸೆಲೆಬ್ರೇಟ್ ಮಾಡಿ ಕ್ಯಾಮ್ರಾ ಬಂದಾಗ, ಬಟ್ ನೀವು ಬೇರೆಯವ್ರಿಗೆ ತಳ್ಕೊಂಡು ಸೆಲೆಬ್ರೇಟ್ ಮಾಡೋದು ಸರಿ ಇರಲ್ಲ ಅಂತ ಅನಿಸ್ತು. ಸೊ ನನಗೆಲ್ಲೋ RCB ಅವ್ರಿಗೆ ಆಕ್ಚುಲಿ ಪುಣ್ಯ, ಅವರು ಹೊಡಿಯಕ್ ಹೋಗಿಲ್ಲ. ನಾನು ಸುಮ್ಮನೆ ನೋಡ್ತಾ ಇದ್ದೆ ಹೊಡಿತಾನೆ ಮನುಷ್ಯ ಇವತ್ತು ವಿಡಿಯೋ ನೋಡ್ತಾ ಇದ್ದೆ. ರಾಜಸ್ಥಾನ್ದು ಮತ್ತೆ ಇದ್ದಾಗ ಮ್ಯಾಚ್ ಇದ್ದಾಗ ಫುಲ್ ಕಿತ್ತಾಡ್ತಾ ಇದ್ದಾರೆ. ಏನಕ್ಕೆ ಕಿತ್ತಾಡ್ತಾರೆ ಅಂತ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಗೈಸ್. ಈ ತರ ಎಲ್ಲ ಇನ್ಸಿಡೆಂಟ್ಸ್ಗಳು ನಡೀತಾ ಇರುತ್ತೆ. ಬಟ್ ನನಗನ್ಸ್ತಾ ಅದು ಇನ್ನು ಯಂಗ್ಸ್ಟರ್ ಒಂದು ಸ್ವಲ್ಪ ತಾಳ್ಮೆ ತಗೊಳ್ಬೇಕು. ಯಾಕಂದ್ರೆ ಈ ಯಂಗ್ಸ್ಟರ್ ಈಗಲೇ ನೀವು ಸ್ವಲ್ಪ ಓವರ್ ಆಗಿ ಆಡಕ್ಕೆ ಕೊಟ್ರೆ, ರಾಹುಲ್ ಟಿವಾಟಿ ನಾನು ನೆನಪಾಗ್ತಾರೆ ಗುರು. ರಾಹುಲ್ ಟಿವಾಟಿಯನ್ನು ಕೆಲವೊಂದ್ಸತಿ ಅದರ ಆ್ಯರಿಗೆನ್ಸ್ ಮಾಡಕ್ಕೆ ಹೋಗ್ತಾರೆ. ಬಟ್ ಚೆನ್ನಾಗಿ ಆಡ್ತಾ ಇದ್ದೀರಾ, ಆಡಿ ಒಂದು ಸ್ವಲ್ಪ ಇಂಡಿಯನ್ ಟೀಮ್ಗೂ ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ ತಲೆಯಲ್ಲಿ ಸ್ವಲ್ಪ ಲಿಮಿಟೇಷನ್ ಇರಬೇಕು. ಈ ಥರ ಪಾಪ ಇನ್ನು ಅವರು ಯಂಗ್ಸ್ಟರೇ ಗುರು. ಅವರೇನೇನು ವಿರಾಟ್ ಕೊಹ್ಲಿ ಔಟ್ ಮಾಡಿದ್ದು ಪಾಪ ಹುಡುಗನ್ನ ಏನು ಮಾಡೋಕ್ಕಾಗಲ್ಲ. 25% ಫೈನ್ ಹಾಕಿದ್ದಾರೆ ಮ್ಯಾಚ್ದು. ನೆಕ್ಸ್ಟ್ ಅಪ್ಡೇಟ್ ಏನಂತಂದ್ರೆ ಇವತ್ತಿನ ದಿನ ನಾವು ವರ್ಲ್ಡ್ ಕಪ್ನ ಗೆದ್ದಂಥ ದಿನ. ಸೊ ಗೈಸ್ ಧೋನಿ ಅವರು ಫಿನಿಶಿಂಗ್ ಶಾಟ್ ಹೊಡೆದು ನಮಗೆ ವರ್ಲ್ಡ್ ಕಪ್ನ ಗೆಲ್ಸ್ಕೊಟ್ಟಂಥ ದಿನ ಇವತ್ತು. ಸೊ ಗೈಸ್ ಯಾರು ಮರೆಯೋಕ್ಕಾಗುತ್ತೆ ಹೇಳಿ ಈ ಥರ ಮೂಮೆಂಟ್ನ? ಧೋನಿ ಅವರು 6 ಫಿನಿಶ್ ಮಾಡ್ತಾರೆ. ಇವರು ಗಂಭೀರ್ ಅವರ 97 ರನ್ಸು, ಯುವರಾಜ್ ಸಿಂಗ್ ಅವರ ಕಾಂಟ್ರಿಬ್ಯೂಷನ್ಸು, ಎಸ್ಪೆಷಲಿ ವರ್ಲ್ಡ್ ಕಪ್ಪಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಸೆಂಚುರಿಗಳು, ವಿರಾಟ್ ಕೊಹ್ಲಿ ಅವರ ಒಂದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ, ಸೇವಾಗ್ ಅವರು ಎಸ್ಪೆಷಲಿ ಮೊದಲನೇ ಬಾಲಿಂದನೇ ಫೋರ್ಗಳು ಇಂದ ಸ್ಟಾರ್ಟ್ ಮಾಡೋದು. ಗುರು ಒಂಥರ ನಾಸ್ಟಾಲಿಕ್ ಗುರು. 2011 ಮಾತ್ರ ನನಗನ್ಸಿರೋ ಪ್ರಕಾರ ಪರ್ಸ್ನಲ್ ಆಗಿ ಒನ್ ಆಫ್ ದ ಬೆಸ್ಟ್ ವರ್ಲ್ಡ್ ಕಪ್. ನಮ್ಗೆ ವರ್ಲ್ಡ್ ಕಪ್ ಆದ್ರೆ ಅಂದರೆ ಸ್ಪೆಷಲ್ ಬೇರೆ. ಬಟ್ ಯಾಕಂದರೆ ಆಫ್ಟರ್ 18 ಇಯರ್ಸ್ ಆದಮೇಲೆ ನಮಗೆ ಒಂದು ವರ್ಲ್ಡ್ ಕಪ್ ಅನ್ನೋದು ಬರೋದು. ಅದು ಧೋನಿ ಅವರು 2007 ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದನ್ನು ಎತ್ಕೊಡ್ತಾರೆ T20 ವರ್ಲ್ಡ್ ಕಪ್. ಯಾರು ಅನ್ಬಿಲೀವಬಲ್, ಆ್ಯಕ್ಚುಲಿ ಯಾರು ಬಿಲೀವೇ ಇಟ್ಕೊಂಡಿರಲ್ಲ 7 ನಾವು ಗೆಲ್ತೀವಿ T20 ವರ್ಲ್ಡ್ ಕಪ್ನ ಅಂತ. 11 ಮಾತ್ರ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಶ್ರೀಲಂಕಾ ಮೇಲೆ ಆಡ್ತಾ ಇದ್ದು. ಶ್ರೀಲಂಕಾ ಎಷ್ಟು ಲೆಜೆಂಡ್ ಅಂತಂದರೆ 2005 ಇಂದ ಲೈಕ್ 15 ಕೂಡ ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ತಂಡ, ಬೆಸ್ಟ್ ಬ್ಯಾಟಿಂಗ್ ತಂಡ ಆಗಿತ್ತು. ಸೊ ಗೈಸ್ ವರ್ಲ್ಡ್ ಕಪ್ನ ನಾವು ನೆನೆಸ್ಕೊಳ್ಳೋ ಅಂಥ ಮೂಮೆಂಟ್ ಇವತ್ತಿನ ದಿನನೇ. ಸೊ ಧೋನಿ ಅವ್ರನ್ನ ನೆನೆಸ್ಕೊಳ್ಬೇಕು. ಎಸ್ಪೆಷಲಿ ಯುವರಾಜ್ ಸಿಂಗ್ ನನಗೆ ಹೀರೋ ಅಂತ ಅನಿಸುತ್ತೆ ಪರ್ಸ್ನಲ್ ಆಗಿ. ನಿಮ್ಗೇನು ಅನ್ಸುತ್ತೆ ಗೈಸ್? ಗೆದ್ದಿದ್ದು ಎಷ್ಟು ಖುಷಿ ಇದೆ 2011 ಆ ವರ್ಲ್ಡ್ ಕಪ್ ಬಂದಿಲ್ಲ ಅಂತಂದರೆ ಮೇ ಬಿ ನಾವು ಇನ್ನೂ ಒಂದು 5 ವರ್ಷ 10 ವರ್ಷ ವೆಯ್ಟ್ ಮಾಡಬೇಕಾಗಿತ್ತೇನೋ. ಸೊ ವರ್ಲ್ಡ್ ಕಪ್ನ ಅಂತೂ ಇನ್ನೂ ಗೆದ್ದಿಲ್ಲ ನೋಡಿ. 11 ಗೆದ್ದಿದ್ದು, ಇದಾದಮೇಲೆ ಫೈನಲ್ಗೆ ಬಂದಿದ್ವಿ, ಸೋತೋಗಿದ್ದೀವಿ. ಅದೇ ನೋಡಿ ಧೋನಿ ಅವರ ವ್ಯಾಲ್ಯೂ ಎಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ನನಗನ್ಸಿದ್ದು ಪರ್ಸನಲ್ ಆಗಿ. ಕಾಂಟ್ರಿಬ್ಯೂಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು. ಏನೋ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್.